ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಐತಿಹಾಸಿಕ ಗೆಲುವನ್ನು ಶ್ರೇಯಸ್ ಪಟೇಲ್ ಅವರು ಪಡೆದುಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಇವತ್ತು ಶ್ರೇಯಸ್ ಪಟೇಲ್ ಅವರು ಕೂಡ ಇದ್ದಾರೆ. ಸರ್, ಪ್ರಮುಖವಾಗಿ ಹಾಸನದ ಜನ ಪ್ರಜ್ವಲ್ ರೇವಣ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಆರೋಪಗಳಿರ್ತಕ್ಕಂಥ ಅಭ್ಯರ್ಥಿ ನಾಯಕ ಬೇಡ ಅಂತ ಜನ ಬದಲಾವಣೆ ಬಯಸಿದ್ರು. ಲೋಕಸಭಾ ಚುನಾವಣೆ ಘೋಷಣೆ ಆದಂತಾನೆ ನಾನು ಯಾವಾಗ ಜನರ ಭೇಟಿಗೆ ಶುರು ಮಾಡಿದೆ ಪ್ರತಿ ಕ್ಷೇತ್ರದಲ್ಲೂ, ಆವಾಗಲೇ ಜನ ಬದಲಾವಣೆ ಬಯಸಿದ್ರು. ಈ ಬಾರಿ ಅವರು ತಿರಸ್ಕಾರ ಆಗಿ ಆಗಲೇ 6 ತಿಂಗಳ ಮೇಲಾಗಿತ್ತು. ಆದರೆ ಅದು ಫಲಿತಾಂಶ ನೆನ್ನೆ ಸಿಕ್ಕಿದೆ. ಜನ ಆಶೀರ್ವಾದ ಮಾಡಿದ್ದಾರೆ, ಒಂದು ನಂಬಿಕೆ, ಪ್ರೀತಿ, ಒಂದು ವಿಶ್ವಾಸದಿಂದ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದ 8 ಕ್ಷೇತ್ರದ ಜನರ ಗೌರವನ ಉಳಿಸುವಂಥ ಪ್ರಾಮಾಣಿಕ ಕೆಲಸ ಮಾಡಬೇಕು. ಅವರ ಯಾವುದೇ ರೀತಿ ಇದೆಯೋ ಅವರ ಧಕ್ಕೆ ತರುವಂಥ ಕೆಲಸ ನಾನು ಮಾಡಬೇಕಾಗ್ತದೆ. ಸರ್, ಮೊಮ್ಮಗಳ ಕಾಳಗ, ದೇವೇಗೌಡರ ಮೊಮ್ಮಗ, ಪುಟ್ಟಸ್ವಾಮಿ ಗೌಡರ ಮೊಮ್ಮಗಳ ಕಾಳಗದಲ್ಲಿ 25 ವರ್ಷಗಳ ಒಂದು ರಾಜಕಾರಣ ಮತ್ತೆ ಮರಳು ಕಡಿಸಿದೆ ಅಂತ. ನಮ್ಮ ತಾತ ಪುಟ್ಟಸ್ವಾಮಿ ಗೌಡರು 99ರಲ್ಲಿ ಗೆದ್ದಿದ್ದು ಬಿಟ್ಟರೆ ಇಲ್ಲಿವರೆಗೂ ಲೋಕಸಭೆ ಗೆದ್ದಾಗಿಲ್ಲ. ಈಗ ನನಗೆ ಪಕ್ಷ ಅವಕಾಶ ಮಾಡಿಕೊಡ್ತು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರು, ಡಿ ಕೆ ಸುರೇಶನವರು ಅವಕಾಶ ಮಾಡಿಕೊಟ್ರು. ಅದು ಇತಿಹಾಸ ಮರುಕಳಿಸಿದೆ. ನಮ್ಮ ಪುಟ್ಟಸ್ವಾಮಿ ಗೌಡರು ತಾತ ಕೆಲಸ ಮಾಡಿದಂತಹ ಹಲವು ಯೋಜನೆಗಳು ಇನ್ನೂ ಸಹ ಅದ್ರ ಬಗ್ಗೆ ನಮ್ಮ ಜಿಲ್ಲೆಯ ಜನ ನೆನೀತಾರೆ. ಅದೊಂದು ರೀತಿಯಲ್ಲೇ ಅವ್ರ ಮೊಮ್ಮಗನೂ ಕೆಲಸ ಮಾಡ್ತೇನೆ ಅಂತ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗುವಂಥ ನಾನು ಕೆಲಸ ಮಾಡ್ತೀನಿ. ನಮ್ಮ ತಾತ ಅವರು ಹಾಕೊಟ್ಟಿದ್ದ ಹಾದಿಯಲ್ಲೇ ನಾನು ನಡೀತೀನಿ. ಸರ್, ಸೋಮನಹಳ್ಳಿಯಲ್ಲಿ ಪ್ರಜ್ವಲ್ ರೇವಣ್ಣ ಪರ ವೋಟ್ ಹಾಕಿರೋ ಮತದಾರರ ಡೈರಿಗಳಲ್ಲಿ ಹಾಲನ್ನು ಹಾಕ್ಸ್ಕೊಳ್ತಾ ಇಲ್ಲ ಅಂತ ಒಂದು ಇಶ್ಯೂ ಆಗಿದೆ. ಇವತ್ತು ಅದನ್ನು ನಾನು ಆಗಲೇ ಗಮನಕ್ಕೆ ತಂದೆ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಜೊತೆಗೆ ನಾನು ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಸಂಬಂಧಪಟ್ಟವ್ರಿಗೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ನಾನು ಮನವಿಯನ್ನು ಮಾಡಿದ್ದೀನಿ. ಜೊತೆಗೆ ಯಾರು ಹಾಗೆ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆಗೆ ಗುರಿ ಆಗಬೇಕು, ಅವ್ರಿಗೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತ ನಾನು ಹೇಳಿದ್ದೀನಿ. ಸರ್, ಪ್ರಜ್ವಲ್ ಪೆನ್ ಡ್ರೈವ್ ಹಗರಣವನ್ನು ಪವರ್ ಟಿವಿ ಬಿಚ್ಚಿಟ್ಟಿತ್ತು. ನಂತರ ಇಡೀ ದೇಶಾದ್ಯಂತ ಸುದ್ದಿ ಆಗಿತ್ತು. ಹೌದು, ಇದ್ರ ಬಗ್ಗೆ ಹೌದು ಒಂದು ದಕ್ಷ ಈ ಒಂದು ಕಾಲದಲ್ಲೂ ಈ ಒಂದು ಸಮಾಜ ಈ ಇರುವಂಥ ಸಮಾಜದಲ್ಲೂ ಸಹ ಒಂದು ದಕ್ಷ ಪ್ರಾಮಾಣಿಕತೆ, ಒಂದು ನೈಜ ದಿಟ್ಟವಾಗಿ ಆ ಒಂದು ನಿರ್ಧಾರ ತಗೊಂಡು ಪವರ್ ಟಿವಿ ಮಾಡಿದೆ. ಅದಕ್ಕೆ ಇಡೀ ನಮ್ಮ ಜಿಲ್ಲೆಯ ಜನ, ಇಡೀ ರಾಜ್ಯದ ಜನ ಅದನ್ನು ಗೌರವ ಇದೆ ಪವರ್ ಟಿವಿಯವ್ರ ಮೇಲೆ. ಒಂದು ಏನಂತ ಹೇಳ್ತಾರೆ, ಒಬ್ಬ ಅಕ್ಯೂಸ್ಡ್ ಏನಂತಾರೆ, ಒಬ್ಬ ಆರೋಪಿನ ನೀವು ಎಳೆಯಾಗಿ ಬಿಚ್ಚಿಟ್ರಿ. ಅದ್ರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ಅದ್ರ ಮೇಲೆ ನಮಗೆಲ್ಲ ಹೆಮ್ಮೆ ಇದೆ. ಕೊನೆಯ ಪ್ರಶ್ನೆ, ಹಾಸನ ರಿಪಬ್ಲಿಕ್ ಆಫ್ ಹಾಸನ ಆಗಿತ್ತು, ಈಗ ಅದಕ್ಕೆಲ್ಲದಕ್ಕಿಂತ ಮುಕ್ತಿ ಸಿಗುತ್ತಾ? ಮುಕ್ತಿ ಸಿಕ್ಕಿದೆ. ನೆನ್ನೆ ಇಷ್ಟು ದಿನನೇ ಸಿಕ್ಕಿತ್ತು. ಯಾವ ರಿಪಬ್ಲಿಕ್ ಆಫ್ ಹಾಸನ ಅಂತ ಏನೋದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಅವರ ಅಧಿಕಾರದಲ್ಲಿದ್ದರು 25 ವರ್ಷದಿಂದ. ನೆನ್ನೆ ಮುಕ್ತಿ ಕೊಟ್ಟಿದ್ದಾರೆ. ಜನ ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ನಾನು ಗೆಲ್ಲೋದ್ರ ಜೊತೆಗೆ ನನ್ನ ಒಂದು ಪರೀಕ್ಷೆಗೆ ಇಟ್ಟಿದ್ದಾರೆ, ಇವನು ಕೆಲಸ ಮಾಡ್ತಾನೆ ಇಲ್ವಾ ಅಂತ. ನಾನು ಪ್ರಾಮಾಣಿಕವಾಗಿ ನನ್ನ ಪರಿಮಿತಿಲಿ ಏನೇನು ಕೆಲಸ ಆಗುತ್ತೆ ಮಾಡ್ತೀನಿ. ಜನಸ್ನೇಹಿ ಸಂಸದನಾಗಿರುವಂಥ ಕೆಲಸ ನಾನು ಮಾಡ್ತೀನಿ. ಸೊ ಇದು ಶ್ರೇಯಸ್ ಪಟೇಲ್ ಅವರ ಮಾತು. ಸ್ನೇಹಿಯಾಗಿ ನಾನು ಕೆಲಸ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣ ಅವರು 6 ತಿಂಗಳ ಹಿಂದೆಯೇ ಸೋಲಾಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.